ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾನು ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸು ಇವತ್ತಾಗಿದ್ದು ಅಂದರೆ 21/9/2025 ಇವತ್ತು 4 ಶಿಫ್ಟ್ ಆಗಿತ್ತು. ಆ್ಯಂಡ್ ಆ 4 ಶಿಫ್ಟು ನಿಮ್ಮದು ಗುಡ್ ಅಟೆಂಪ್ಟ್ಸು ಮತ್ತು ಪೇಪರ್ ಯಾವ ಲೆವೆಲಲ್ಲಿ ಇತ್ತು ಮತ್ತು ಯಾವ ಸಬ್ಜೆಕ್ಟಲ್ಲಿ ಯಾವ ಟಾಪಿಕಲ್ಲಿ ಕ್ವಶನ್ಸ್ ಬಂದಿತ್ತು ಅಂತ ಡಿಸ್ಕಸ್ ಮಾಡೋಣ. ಆ್ಯಂಡ್ ನಿನ್ನೆ ನಾನು ಡಿಸ್ಕಸ್ ಮಾಡಿದ್ದೆ, ನಿನ್ನೆನೇ ಹೇಳಿದ್ದೆ ನಿಮಗೆ ನಾಳೆ ಮಿಸ್ಸಿಂಗ್ ನಂಬರ್ ಸೀರೀಸು ಅಥವಾ ಕ್ವಾಡ್ರಾಟಿಕ್ ಕ್ವೆಶ್ಚನ್ ನೋಡೋಕ್ಕೆ ಸಿಗುತ್ತೆ ಅಂತ. ಹಾಗೇನೆ ಇವತ್ತು 2 ಶಿಫ್ಟಿಗೆ ಮಿಸ್ಸಿಂಗ್ ನಂಬರ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಅನಾಲಿಸಿಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಏನು ಬರಬಹುದು ಅಂತ ಗೆಸ್ ಮಾಡ್ಬೋದು, ಮತ್ತು ಪೇಪರ್ ಯಾವ ಲೆವೆಲ್ ಇದೆ ಅಂತ ನಿಮಗೆ ಒಂದು ಐಡಿಯಾ ಬಂದುಬಿಟ್ರೆ ಈ ಟೈಪ್ ಕ್ವಶನ್ಸ್ ಬರ್ತಿದೆ ಅಂತ ನೆಕ್ಸ್ಟ್ ಇರೋರಿಗೆ ಈಸಿ ಆಗುತ್ತೆ. ಆ್ಯಂಡ್ 27th ಇರೋರಿಗೆ ತುಂಬ ಟೈಮ್ ಇದೆ, ನೀವು ಇನ್ನೂ ಚೆನ್ನಾಗಿ ಓದ್ಕೋಬೋದು. ಆ್ಯಂಡ್ ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ಶಿಫ್ಟ್ ಒನ್ನಿಗೆ ಬರ್ತೀನಿ. ಸೊ ಶಿಫ್ಟ್ 1 ಇಂಗ್ಲೀಷು ಈಸಿ ಇತ್ತಂತೆ. ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿ ಈಸಿ ಟು ಮಾಡರೇಟ್. ಆ್ಯಂಡ್ ರೀಸನಿಗೆ ಬಂದುಬಿಟ್ಟು ಈಸಿ. ಇದು ಆಲ್ ಓವರ್ ಇಂಡಿಯಾ, ಇದು ಪ್ಲಾಟ್ಫಾರ್ಮ್ ದೊಡ್ಡದೇ ಇರೋದ್ರಿಂದ ಆಲ್ ಓವರ್ ಇಂಡಿಯಾದಲ್ಲಿ ಗುಡ್ ಅಟೆಂಪ್ಟ್ಸ್ ಎಷ್ಟು ಅಂತ ಅವ್ರು ಕೊಟ್ಟಿದ್ದಾರೆ 71-83. ಆ್ಯಂಡ್ ಅವರು ಅಕ್ಯುರೆಸಿನ ಅಂದರೆ ನಿಮ್ಮದು ಚೆನ್ನಾಗಿರುತ್ತೆ ಅಕ್ಯುರೆಸಿ ಅಂತ ಅಸಂಪ್ಷನ್ ಮಾಡಿರ್ತಾರೆ. ಇದು ಅಕ್ಯುರೆಸಿ ಚೆನ್ನಾಗಿದ್ದವ್ರಿಗೆ. ಆ್ಯಂಡ್ ಇವಾಗ ಫಸ್ಟ್ ಇಂಗ್ಲೀಷಿಗೆ ಬರೋಣ. ಇಂಗ್ಲೀಷಲ್ಲಿ ಆ್ಯಸ್ ಯೂಶುವಲ್ ರೀಡಿಂಗ್ ಕಾಂಪ್ರಿಹೆನ್ಷನ್ 10 ಮಾರ್ಕ್ಸಿಗೆ 8 to 10 ಬರುತ್ತೆ ಇಂಗ್ಲೀಷ್ ರೀಡಿಂಗ್ ಕಾಂಪ್ರಿಹೆನ್ಷನ್ನು. ಆ್ಯಂಡ್ ಎರರ್ ಸ್ಪಾಟಿಂಗ್ 5. ನಾನು ಯಾವಾಗಲೂ ಇದನ್ನು ಅವಾಯ್ಡ್ ಮಾಡ್ತಿದ್ದೆ, ನಾನು ಸಜೆಸ್ಟ್ ಮಾಡೋದು ಅಷ್ಟೇ, ಸ್ಟಾರ್ಟಿಂಗಲ್ಲಿ ಇದನ್ನು ಅವಾಯ್ಡ್ ಮಾಡಿ. ಮ್ಯಾಥ ಕಾಲಮ್ 2 ಬಂದಿದೆ, ಸಿಂಗಲ್ ಫಿಲ್ಲರ್ಸು, ರಾಂಗ್ ಯೂಸೇಜು. ಅದು ಬಿಟ್ಟರೆ ವರ್ಡ್ ಸ್ವ್ಯಾಪ್ ಈಸಿ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಷ್ಟೇ, ನಾನು ತುಂಬ ಸತಿ ಹೇಳಿದ್ದೀನಿ, ಬೇಕಿದ್ರೆ 10 to 12 minutes 10 ಕ್ವಶನ್ಗೆ ಕೊಟ್ಟರೂ ಪರವಾಗಿಲ್ಲ. ರೀಡಿಂಗ್ ಕಾಂಪ್ರಿಹೆನ್ಷನ್ ನೀವು 100% ಅಲ್ಲಿ ಏನಿದೆ ಅದನ್ನು ನೋಡಿಕೊಂಡು ಅಕ್ಯುರೆಸಿ ಪ್ರಕಾರ ಅಟೆಂಡ್ ಮಾಡ್ಬೋದು ರೀಡಿಂಗ್ ಕಾಂಪ್ರಿಹೆನ್ಷನ್. ಉಳಿದಿದ್ರಲ್ಲಿ ನೀವು ಗೊತ್ತಾಗಲಿಲ್ಲ ಅದು ಇದು ಅಂತ ಅನ್ಕೊಂಡ್ರು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲೇ ಇರುತ್ತೆ ಡಾಟಾ. ನೀವು ಹೇಗೆ ಓದಿ ಅರ್ಥ ಮಾಡಿಕೊಂಡು ಅಟೆಂಡ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಸ್ಕೋರ್ ಡಿಪೆಂಡ್ ಆಗಿರುತ್ತೆ. ಸೊ ಎಸ್ ಬಿ ಐ ಕ್ಲರ್ಕಲ್ಲಂತೂ ಸೆಕ್ಷನಲ್ ಕಟ್ ಆಫ್ ಇಲ್ಲ, ಬಟ್ IBPS ಕ್ಲರ್ಕಲ್ಲಿ, IPS POದಲ್ಲಿ ಇನ್ನೆಲ್ಲದರಲ್ಲೂ ಸೆಕ್ಷನಲ್ ಕಟ್ ಆಫ್ ಇದೆ. ಯಾರ್ಯಾರು ಇಂಗ್ಲೀಷ್ ಸೆಕ್ಷನಲ್ಲೂ ಕ್ಲಿಯರ್ ಆಗ್ತಿಲ್ಲ ಅನ್ನೋರು ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಅದು ಆಟೋಮೆಟಿಕಲಿ ಉಳಿದಿರೋ ಎಲ್ಲ ಟಾಪಿಕಲ್ಲೂ ನಿಮ್ಮ ಸ್ಕೋರು ಇನ್ಕ್ರೀಸ್ ಆಗುತ್ತೆ ಇಂಗ್ಲೀಷಲ್ಲಿ. ಈಗ ರೀಸನಿಂಗಿಗೆ ಬರೋಣ. ರೀಸನಿಂಗಲ್ಲಿ ಮತ್ತೆ ಅದೇ ಥರ ಪ್ಯಾಟರ್ನ್ ಫಾಲೋ ಮಾಡಿದ್ದಾನೆ. ಸಿಲೋಗಿಸಮ್ ಇನ್ಇಕ್ವಾಲಿಟಿ 2 ಒಟ್ಟಿಗೆ ಕೊಡ್ತಾ ಹೋಗಿದ್ದಾನೆ. ಸೊ ಈ ಶಿಫ್ಟಲ್ಲಿ ಮೇ ಬಿ ಈಸಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಇನ್ಇಕ್ವಾಲಿಟಿ 5, ಸಿಲೋಗಿಸಮ್ 3, 5, 3, 8 ಇಲ್ಲೇ ಬಂತು. ಸೊ ಸ್ಕೋರ್ ಮೇ ಬಿ ಅನ್ಸರ್ಟೈನ್ ಲೀನಿಯರ್ ಅರೇಂಜ್ಮೆಂಟಲ್ಲಿ 2 ಕೊಟ್ಬಿಟ್ಟಿದ್ದಾನಂತೆ. ಫೇಸಿಂಗ್ ನಾರ್ತ್ 2 ಕ್ವಶನು. ಸೊ ಅದು 1 minute ಸಾಲ್ವ್ ಮಾಡುವಂಥ ಕ್ವಶನೇ ಇರುತ್ತೆ. ಆ್ಯಂಡ್ ಬಾಕ್ಸ್ ಬೇಸ್ಡ್ 8 ಅದು ಸ್ಟ್ಯಾಂಡರ್ಡ್ ಕ್ವಶನ್ನು. ಆ್ಯಂಡ್ ಫ್ಲೋರು 8 floors ಇದು ಸ್ಟ್ಯಾಂಡರ್ಡ್ ಕ್ವಶನ್ನು. ಆ್ಯಂಡ್ ಫೇಸಿಂಗ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಸ್ಕ್ವೇರ್ ಸಿಟಿಂಗ್ ಅನ್ಬಿಟ್ಟು ಇದೊಂದು ಮೇ ಬಿ ಸ್ವಲ್ಪ ನಿಮಗೆ ಮಾಡ್ರೇಟ್ ಲೆವೆಲ್ ಅನ್ಸಿರ್ಬೋದು. ಉಳಿದಿರೋದೆಲ್ಲ ಇಲ್ಲಿ ಈಸಿ ಇರೋದೇ ನನಗೆ ಕಾಣಿಸ್ತಿರೋದು. ಅಟೆಂಡ್ ಮಾಡಿರೋರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಈಸಿ ಇತ್ತಾ ಫಸ್ಟ್ ಶಿಫ್ಟಲ್ಲಿ ಅಥವಾ ಟಫ್ ಇತ್ತು ನಿಮಗೆ, ಯಾವ ಪಜಲ್ ಟಫ್ ಇತ್ತು ಅಂತ. ಸೊ ಈಗ ಇದಕ್ಕೆ ಬರೋಣ, ಕ್ವಾಂಟ್ ಟೇಬಲ್ DI ಆ್ಯಂಡ್ ಒಂದು ಕೇಸ್ಲೆಟ್ ಕೊಟ್ಟಿದ್ದಾನೆ 5 ಮಾರ್ಕ್ಸ್ಗೆ. ಈ ಸಲ ಫಸ್ಟೆಲ್ಲ SBI ಕ್ಲರ್ಕಲ್ಲಿ ಏನಾಗ್ತಿತ್ತು ಅಂತಂದರೆ ಸಿಂಪ್ಲಿಫಿಕೇಶನ್ ಮೀನ್ಸ್ ಸ್ಪೀಡ್ ಮ್ಯಾಥ್ಸು 15 ಮಾರ್ಕ್ಸ್ ಅರೌಂಡ್ ಕೊಟ್ಟಿರೋನು, ಇಲ್ಲ ಅಂದರೆ ಸಿಂಪ್ಲಿಫಿಕೇಶನ್ದೇ 15 ಕೊಟ್ಟಿರೋನು, ಇಲ್ಲ 10 ಸಿಂಪ್ಲಿಫಿಕೇಶನ್ ಕೊಟ್ಟು ಒಂದು 5 ಕ್ವಾಡ್ರಾಟಿಕ್ ಇಕ್ವೇಷನ್ನು ಅಥವಾ 5 ರಾಂಗ್ ನಂಬರ್ ಮಿಸ್ಸಿಂಗ್ ನಂಬರ್ ಕೊಡೋನು. ಈ ಸಲ ಸಿಂಪ್ಲಿಫಿಕೇಶನ್ ಜಸ್ಟ್ 10 ಮಾರ್ಕ್ಸ್ ಅಂದರೆ ಸ್ಪೀಡ್ ಮ್ಯಾಥ್ಸ್ ಜಸ್ಟ್ 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ನಿಮಗೆ ಹೇಗೆ ಅನಿಸಿರುತ್ತೆ, ಉಳಿದಿರೋ ಎಲ್ಲ ಆಸ್ಪಿರೆಂಟ್ಸ್ಗೂ ಅದೇ ಥರ ಅನಿಸಿರುತ್ತೆ. ಅವರೇಜ್ ಆಗಿ ಎಲ್ಲರದು ಕ್ವಾಂಟ್ ಸೆಕ್ಷನಲ್ಲಿ 5 ಕಮ್ಮಿ ಅಟೆಂಪ್ಟ್ಸ್ ಆಗಿರುತ್ತೆ ಈ ಸಲ. ಬಟ್ ನೆಕ್ಸ್ಟ್ ಇಯರ್ ಏನಾದರೂ ನೀವು SBI ಕ್ಲರ್ಕಿಗೆ ಓದೋದಿದ್ರೆ, ಅಂದರೆ ಯಾರು ಓದ್ತೀರಾ ಅಥವಾ ನೆಕ್ಸ್ಟ್ ಇಯರ್ ಯಾರು ಓದ್ತಾರೆ ಅವರಿಗೆ ಕಾಂಪಿಟೇಷನ್ ಈಕ್ವಲ್ ಆಗುತ್ತೆ. ಯಾಕೆಂದರೆ ಈ ವರ್ಷ ಬಂದಿರೋದು ನೋಡಿ ಎಲ್ಲರೂ ಸಿಂಪ್ಲಿಫಿಕೇಶನ್ನು ಜೊತೆ DIನೂ ತುಂಬ ಸ್ಪೀಡ್ ಮ್ಯಾಥ್ಸ್ ತುಂಬ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಯರ್ ಅವರಿಗೆ ಎಫೆಕ್ಟ್ ಆಗುತ್ತೆ. ಈ ವರ್ಷದವರು ತಲೆ ಕೆಡಿಸ್ಕೊಬೇಡಿ. ನಿಮ್ಮದು ಕ್ವಾಂಟ್ ವೀಕ್ ಇತ್ತು, ನಿಮಗೆ 5 ಕ್ವಶನ್ ಈ ಸಿಂಪಲ್ ಸಿಕ್ಕಿಲ್ಲ ಅಂದರೆ ಇನ್ಯಾರಿಗೂ ಎಲ್ಲರಿಗೂ ಇದೇ ಸೇಮ್ ಫೀಲಿಂಗ್ ಇರುತ್ತೆ. ಸೊ ಇದು 35 ಮಾರ್ಕ್ಸು. ಸೊ ನೀವು 27th ಇರೋರು ಕೂಡ ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಪೀಡ್ ಮ್ಯಾಥ್ಸ್ 10 ಕ್ವಶನ್, ಉಳಿದಿದ್ದು DI ಮತ್ತು ಅರ್ಥಮೆಟಿಕ್. ಈಗ ಶಿಫ್ಟ್ 2ಗೆ ಬರೋಣ. ಶಿಫ್ಟ್ 2 ನ್ಯೂಮರಿಕಲ್ ಬಿಟ್ಟು ಈಸಿ ಟು ಮಾಡರೇಟ್. ಮೇ ಬಿ ಈ ಶಿಫ್ಟಲ್ಲೂ ನಿಮಗೆ ಸ್ಪೀಡ್ ಮ್ಯಾಥ್ಸ್ ಜಸ್ಟ್ 10 to 12 ಮಾರ್ಕ್ಸ್ ಸಿಕ್ಕಿರ್ಬೋದು. ಸೊ ಈಗ ಎರರ್ ಸ್ಪಾಟಿಂಗ್ ಆ್ಯಸ್ ಯೂಶುವಲ್ ರೀಡಿಂಗ್ ಕಾಂಪ್ರಿಹೆನ್ಷನ್ 10 ಇದೆ, ಎರರ್ ಸ್ಪಾಟಿಂಗ್ 4 ಇದೆ. ಆ್ಯಂಡ್ ಮ್ಯಾಥ ಕಾಲಮ್ 2, ವರ್ಡ್ ರಿಪ್ಲೇಸ್ಮೆಂಟು, ಸೆಂಟೆನ್ಸ್ ರೀಅರೇಂಜ್ಮೆಂಟು, ಸಿಂಗಲ್ ಫಿಲ್ಲರ್ಸು, ವರ್ಡ್ ಸ್ವ್ಯಾಪ್. ಸ್ಟ್ಯಾಂಡರ್ಡ್ ಪೇಪರ್ ಇಂಗ್ಲೀಷ್ ಆರಾಮಾಗಿ ನೀವು 25 ಅಟೆಂಡ್ ಮಾಡಬಹುದು. ಆ್ಯಂಡ್ 15 ಮೇಲಂತೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಸರ್ಟೈನ್ ಪರ್ಸನ್ಸ್ ಕೊಟ್ಟಿದ್ದಾನೆ, 5 ಕ್ವಶನ್ ಕೊಟ್ಟಿದ್ದಾನೆ. ಸ್ಕ್ವೇರು, ಸೊ ಇದು 8% ಸ್ಟ್ಯಾಂಡರ್ಡ್. ಇದು ಸೀಕ್ವೆನ್ಸ್ ಪಜಲ್ಲು, ಇದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ. ಇದರಲ್ಲಿ ಮಂತ್ ಆ್ಯಂಡ್ ಡೇಟ್ ಪಜಲ್ಲು. ಅದು ಬಿಟ್ಟರೆ ಇನ್ಇಕ್ವಾಲಿಟಿ ಸಿಲೋಗಿಸಮ್ ಇಲ್ಲೂ 2 ಕ್ಯಾರಿ ಮಾಡಿದ್ದಾನೆ. ಆ್ಯಂಡ್ ಇದರಲ್ಲಿ ಬ್ಲಡ್ ರಿಲೇಷನ್ ಕೊಟ್ಟಿದ್ದಾನೆ. ಮೇ ಬಿ ಅದರ ಡಿಕೋಡಿಂಗು ಅಥವಾ ಯಾವ್ದು ಕೊಟ್ಟಿದ್ದ ಅದರಲ್ಲಿ
ಆಲ್ಫಾ ನ್ಯೂಮರಿಕ್ ಸೀರೀಸ್ ಇವೆರಡು ಕೊಟ್ಟಿದ್ದಾನೆ, ಡೈರೆಕ್ಷನ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಇದರಲ್ಲಿ ನಿಮಗೆ ಬ್ಲಡ್ ರಿಲೇಷನ್ ಜೊತೆ ಇನ್ನೊಂದು ಬಂದಿರುತ್ತಾ ಇಲ್ಲಿ ನಂಬರ್ ಸೀರೀಸ್ ಅಂತ ಇದೆಯಲ್ಲ, ಒಂದು ಸೀರೀಸ್ ಕೊಟ್ಬಿಟ್ಟು ಅದರಲ್ಲಿ ಅದೇ ಬ್ಯಾಕ್ವರ್ಡು ಫಾರ್ವರ್ಡು ಅಂದರೆ ಒಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಒಂದು 4-5 ಕ್ವಶನ್ ಇರುತ್ತೆ. ಸೊ ಇಲ್ಲಿ 4 ಕ್ವಶನ್ ಕೊಟ್ಟಿದ್ದಾರೆ. ವರ್ಡ್ ಪೇರು, ಮೀನಿಂಗ್ಫುಲ್ ವರ್ಡ್, ಇದೆರಡಂತೂ ಏನೋ ಮಿಸ್ಲೆನಿಯಸ್ ಎರಡು ಬಂದೇ ಬರುತ್ತೆ ಎಲ್ಲ ಪೇಪರಲ್ಲೂ. ಮೀನಿಂಗ್ಫುಲ್ ವರ್ಡ್ ಬೆಟರ್ ಟು ಅವಾಯ್ಡ್, ಉಳಿದಿದ್ರಲ್ಲಿ ಅಟೆಂಡ್ ಮಾಡಿ. ಸೊ ಕ್ವಾಂಟಲ್ಲಿ ಇಲ್ಲೇನು ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ನೋಡಿ ಮಿಸ್ಸಿಂಗ್ ನಂಬರ್ ಇಲ್ಲಿ ಕೊಟ್ಟಿದ್ದಾನೆ 3. ಸೊ ಈ ಶಿಫ್ಟ್ ಅವರು ಮಿಸ್ಸಿಂಗ್ ನಂಬರಿಂದ ಸ್ಕೋರ್ ಮಾಡಬಹುದು. ಪ್ರಾಕ್ಟೀಸ್ ಮಾಡಿರೋರಿಗೆ ಈ ಶಿಫ್ಟ್ ಈಸಿ ಅನಿಸುತ್ತೆ. ನಂಬರ್ ಸೀರೀಸ್ ಯಾರು ಪ್ರಾಕ್ಟೀಸ್ ಮಾಡಿದ್ದೀರಾ ಅವರು. ಕ್ವಾಂಟಲ್ಲಿ ಈ ಶಿಫ್ಟ್ ಅವ್ರು 2 ಮಾರ್ಕ್ಸ್, ಸ್ಪೀಡ್ ಮ್ಯಾಥ್ಸಲ್ಲಿ ಜಾಸ್ತಿ, ಯಾಕೆಂದರೆ 9+3 12 ಮಾರ್ಕ್ಸು. ಸೊ ಪ್ರೀವಿಯಸ್ ಶಿಫ್ಟಲ್ಲಿ 10 ಮಾರ್ಕ್ಸ್ ಮಾತ್ರ ಕ್ವಾಂಟಿಗೆ ಇದ್ದಿದ್ದು, ಅಂದರೆ ಸ್ಪೀಡ್ ಮ್ಯಾಥ್ಸ್ಗೆ ಇಲ್ಲಿ 12 ಮಾರ್ಕ್ಸ್ ವೇಟೇಜ್ ಕೊಟ್ಟಿರೋದ್ರಿಂದ ಆ 3 ಈಸಿ ಇತ್ತಾ ಅಥವಾ ಟಫ್ ಇತ್ತಾ ಅಥವಾ ಸಿಂಪಲ್ ಪ್ಯಾಟರ್ನ್ ಇತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರು ಅಟೆಂಡ್ ಮಾಡಿದ್ದೀರಾ ಅವರು. ಈಗ ಶಿಫ್ಟ್ 3ಗೆ ಬರೋಣ. ಶಿಫ್ಟ್ 3ಲೂ ಮೋಸ್ಟ್ಲಿ ಕ್ವಾಂಟೆ ಈಸಿ ಟು ಮಾಡರೇಟ್ ಇದೆ. ಈ ಸಲ ಮೋಸ್ಟ್ಲಿ ಇವರಲ್ಲೂ ಕೇಸ್ಲೆಟ್ ಕೊಟ್ಟಿದ್ದ ಅಂತ ಅನಿಸುತ್ತೆ. ನೋಡೋಣ ಈಗ. ಇದು ಯೂಶಲಿ ಸೇಮ್ ಎಲ್ಲ ಶಿಫ್ಟಲ್ಲೂ ಇಂಗ್ಲೀಷ್ ಇದೇ ಥರ ಬರ್ತಿದೆ. ಇಂಗ್ಲೀಷ್ ಮೇ ಬಿ ಟಫ್ನೆಸ್ನ ನ್ಯೂಟ್ರಲೈಸ್ ಮಾಡಿರಬೇಕು ಅವರು, ನಾರ್ಮಲೈಸೇಷನ್ ಕಮ್ಮಿ ಮಾಡೋಕ್ಕೆ ಅಂತ. ಇದು ಲೀನಿಯರ್ ಸಿಟಿಂಗು, ಓಕೆ. ಸರ್ಕ್ಯುಲರ್ ಸಿಟಿಂಗ್, ಫ್ಲಾಟ್ ಆ್ಯಂಡ್ ಪಜಲ್, ನಂಬರ್ ಸೀರೀಸ್, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇವತ್ತೇ ನೋಡೋಕ್ಕೆ ಸಿಕ್ಕಿರೋದು, ಜಾಸ್ತಿ ಸಿಕ್ಕಿರಲಿಲ್ಲ. ನಿಮಗೆ ನೆಕ್ಸ್ಟ್ 27th ಇರೋರಿಗೆ ಯಾವ್ದಾರು ಒಂದು ಬ್ಯಾಚಲ್ಲಿ ಬರ್ಬೋದು ಇದು. ಯಾಕೆಂದರೆ ನಿನ್ನೆ ಆಗಿರೋದ್ರಲ್ಲಿ 4 ಶಿಫ್ಟಲ್ಲಿ ಆರ್ಡರ್ ರ್ಯಾಂಕಿಂಗ್ ಇರಲಿಲ್ಲ, ಇವತ್ತಿದೆ. ಕೋಡಿಂಗ್ ಡಿಕೋಡಿಂಗ್ ಇದೆ, ಡೈರೆಕ್ಷನ್ ಇದೆ. ಇದರಲ್ಲಿ ಸಿಲೋಗಿಸಮ್ 2 ಕೊಟ್ಟಿರೋದು. ಸೊ ಈ ಪೇಪರು ರೀಸನಿಂಗ್ ಅವರಿಗೆ ಸ್ವಲ್ಪ ನಾರ್ಮಲೈಸೇಷನ್ ಪಾಯಿಂಟ್ ಸಿಗ್ಬೋದು ನನ್ನ ಪ್ರಕಾರ. ಯಾಕೆಂದರೆ ಸಿಲೋಗಿಸಮ್ 2 ಮಾರ್ಕ್ಸ್ ಮಾತ್ರ ಕೊಟ್ಟಿದ್ದೇನೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇನ್ಕ್ಲೂಡ್ ಮಾಡಿದ್ದೇನೆ. ಅದರಲ್ಲಿ ಲೆವೆಲ್ ಹೇಗಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇದ್ದರೆ ನಿಮಗೆ ನಾರ್ಮಲೈಸೇಷನ್ ಪಾಯಿಂಟ್ ಸಿಗೋ ಚಾನ್ಸಸ್ ಇದೆ 3rd ಶಿಫ್ಟ್ ಅವ್ರಿಗೆ. ಸೊ ವರ್ಡ್ ಪೇರಿಂಗ್ ಇದೆ 35 ಕ್ವಶನ್ಸ್, ಓಕೆ. ಈಗ ಕ್ವಾಂಟಿಂಗ್ ನೋಡೋಣ. ಕ್ವಾಂಟಲ್ ಟೇಬಲ್ ಡಿ, ಓಕೆ. ಬಾರ್ ಗ್ರಾಫ್ ಮಾಡ್ಬೋದು. ಕೇಸ್ಲೆಟ್ ಇದೆ, ಅದಕ್ಕೆ ಮಾಡರೇಟ್ ಅಂತ ಕೊಟ್ಟಿರೋದು. ಅಂಡ್ ಓಕೆ. ಮಿಸ್ಸಿಂಗ್ ನಂಬರೇ ಇಲ್ಲೂ ಇರೋದು. ರಾಂಗ್ ನಂಬರ್ ಇವತ್ತು ಕೊಟ್ಟಿಲ್ಲ, ನೆನ್ನೆನೂ ಕೊಟ್ಟಿಲ್ಲ. ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಇವತ್ತು ಕೊಟ್ಟಿಲ್ಲ, ನೆನ್ನೆನೂ ಕೊಟ್ಟಿಲ್ಲ. ಸೊ 27th ಇರೋರು ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಈ ವಾರದಲ್ಲಿ. ಡೈಲಿ ಒಂದು 10 ಕ್ವಶನ್ ಆದರೂ ಕ್ವಾಡ್ರಾಟಿಕ್ ಇಕ್ವೇಷನ್ನ ಪ್ರಾಕ್ಟೀಸ್ ಮಾಡಿ. ನಿಮಗೆ ಎಲ್ಲರೂ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ತಾರೆ, ಬಟ್ ಯಾರು ಫಾಸ್ಟಾಗಿ ಸಾಲ್ವ್ ಮಾಡ್ತಾರೆ ಅದು ಇಂಪಾರ್ಟೆಂಟು. ಸೊ ಸ್ವಲ್ಪ ಫಾಸ್ಟಾಗಿ ಸಾಲ್ವ್ ಮಾಡೋ ಥರ ಡೈಲಿ ಮಿನಿಮಮ್ 10 27th ಇರೋರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಈಗ ಶಿಫ್ಟ್ 4ಗೆ ನೋಡೋಣ. ಅಗೇನ್ ನ್ಯೂಮರಿಕಲ್ ಎಬಿಲಿಟಿ ಈಸಿ ಟು ಮಾಡರೇಟ್ ಇದೆ. ಸೊ ನನಗೆ ಇಂಗ್ಲೀಷಲ್ಲಿ ಏನು ಅಂತ ಜಾಸ್ತಿ ಡಿಫಿಕಲ್ಟಿ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಎಲ್ಲ ಪೇಪರು ಒಂದೇ ಥರ ಕಾಣಿಸ್ತಿದೆ. ಡಿಫ್ರೆನ್ಸ್ ಕಾಣಿಸ್ತಿರೋದೇ ಇಲ್ಲ ರೀಸನಿಂಗಲ್ಲಿ, ಇಲ್ಲ ಕ್ವಾಂಟಲ್ಲಿ. ಅದರಲ್ಲೂ ಕ್ವಾಂಟ್ ಸೆಕ್ಷನ್ ಯಾಕೋ ಈ ಸಲ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಿದೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ, ರೀಡಿಂಗ್ ಕಾಂಪ್ರಿಹೆನ್ಷನ್, ಓಕೆ. ಇದು ಸಾರಿ, ಎರಡೂ ಸೇಮ್ ಇಂಗ್ಲೀಷ್ದೇ ಆಗಿಬಿಟ್ಟಿದೆ ಪೇಪರು. ಸೊ ಕ್ವಾಂಟ್ ನೋಡೋಣ. ಕ್ವಾಂಟ್ DA ಕೊಟ್ಟಿದ್ದಾರೆ, ಲೈನ್ ಗ್ರಾಫ್, ಓಕೆ. ಕೇಸ್ಲೆಟ್, ಇಲ್ಲೂ ಕೇಸ್ಲೆಟ್ ಕೊಟ್ಟಿದ್ದಾರೆ. ಸೊ ನೀವು ನೆಕ್ಸ್ಟು 27th ಯಾರಿಗೆ ಎಕ್ಸಾಮ್ ಇದೆ, ನೀವು ಸ್ವಲ್ಪ ಅರ್ಥಮೆಟಿಕ್ ಯಾವುದೂ ಓದೇ ಇಲ್ಲ ಅಂತಂದರೆ ಅಟ್ಲೀಸ್ಟು ಯಾವ್ಯಾವ ಟಾಪಿಕ್ ಕವರ್ ಮಾಡಿದರೆ ಪಾರ್ಟ್ನರ್ಶಿಪ್ ಆರಾಮಾಗಿ ಒಂದು ಈ ವೀಕಲ್ ಅಂದರೆ ಕವರ್ ಮಾಡ್ಬೋದು. ಪಾರ್ಟ್ನರ್ಶಿಪ್ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಪ್ರಾಕ್ಟೀಸ್ ಮಾಡ್ಬೋದು. ಅದ್ರ ಜೊತೆ ಇದು ಪ್ರಾಫಿಟ್ ಆ್ಯಂಡ್ ಲಾಸಿಂದ ಕ್ವಶನ್ ಇದ್ದೇ ಇರುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಈ 3 ಚಾಪ್ಟರ್ನ ನೀವು ಆರಾಮಾಗಿ ಕಂಪ್ಲೀಟ್ ಮಾಡಬಹುದು. ಇದ್ರ ಜೊತೆ ಏಜಸ್ ಕೂಡ ಮಾಡ್ಬೋದು. ಇದಿಷ್ಟು ಯಾರು ಸ್ವಲ್ಪನೂ ಅರ್ಥಮೆಟಿಕ್ ಓದಿಲ್ಲ, ಬಟ್ ಸಿಂಪ್ಲಿಫಿಕೇಶನ್ನು, ಕ್ವಾಡ್ರಾಟಿಕ್ ಇಕ್ವೇಷನ್ ಎಷ್ಟು ಕೊಟ್ಟರು ನಾನು ಮಾಡ್ತೀನಿ ವಿತಿನ್ ಟೈಮು ಅಂತ ಅನ್ನೋರು ಇದಿಷ್ಟು ಚಾಪ್ಟರ್ನ ಈ ವೀಕಲ್ಲಿ ಕಂಪ್ಲೀಟ್ ಮಾಡಿ. ಆ್ಯಂಡ್ ಈಸಿ ಇರುತ್ತಂತೆ. ಅರ್ಥಮೆಟಿಕ್ ನಾನು ತುಂಬ ಜನಕ್ಕೆ ಕೇಳಿದೆ ಯಾವ ಥರ ಇತ್ತು ಲೆವೆಲ್ ಅಂತ. ಈ ಚಾಪ್ಟರ್ಸ್ ಅಂದರೆ ರೆಗ್ಯುಲರ್ ಆಗಿ ಬರುವಂಥ ಚಾಪ್ಟರ್ಸಲ್ಲಿ ಕ್ವಶನ್ಸು ಸಿಂಪಲ್ ಆಗಿತ್ತು. ನೀವು ಸಿಂಪಲ್ ಫಾರ್ಮುಲಾ ಅಥವಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಇದ್ದರೆ ನೀವು ಅಟೆಂಡ್ ಮಾಡೋ ಥರ ಇತ್ತಂತೆ ಅರ್ಥಮೆಟಿಕ್ಕು. ಒಂದೊಂದಂತೂ ಸಿಂಪ್ಲಿಫಿಕೇಶನ್ನೇ ಸ್ವಲ್ಪ ಲೆಂತಿ, ಅಂದರೆ ದೊಡ್ಡ ನಂಬರ್ ಇತ್ತಂತೆ. ಅರ್ಥಮೆಟಿಕ್ಕೇ ಈಸಿ ಇತ್ತಂತೆ. ಸೊ ಸ್ವಲ್ಪ ಚೂರು ಓದೇ ಇಲ್ಲ ಅನ್ನೋರು ಇಷ್ಟು ಚಾಪ್ಟರ್ಸ್ನಾದರೂ ಕಂಪ್ಲೀಟ್ ಮಾಡಿ. ಡೈಲಿ ಒಂದು ಚಾಪ್ಟರ್ ಆರಾಮಾಗಿ ಕ್ಲಾಸ್ ಕಂಪ್ಲೀಟ್ ಮಾಡ್ಬೋದು, ನೋಟ್ಸ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಸಿಂಪಲ್ ಕ್ವಶನ್ಸ್ ಕೊಡ್ತಾರಂತೆ. ನಿಮಗೆ ಫಾರ್ಮುಲಾ ಗೊತ್ತಿದ್ದರೆ ಸಾಕು, ನೀವು ಅಟೆಂಡ್ ಮಾಡ್ಬೋದು. ಅದು ಯಾವಾಗ ಅಟೆಂಡ್ ಮಾಡಿ ಅಂತಂದರೆ ಸಿಂಪ್ಲಿಫಿಕೇಶನ್ ಮುಗಿಸಿ, ಅದಾದಮೇಲೆ ಟೇಬಲ್ DA ಮುಗಿಸಿ. ಟೇಬಲ್ DA ಯೂಶಲಿ ಈಸಿ ಇರುತ್ತೆ. ಅದಾದಮೇಲೆ ಗ್ರಾಫ್ದು ಯಾವ್ದು ಇನ್ನೊಂದು ಇರುತ್ತೆ, 1 DA ಆದಮೇಲೆ ಇನ್ನೊಂದು DA ನೋಡಿ ನಿಮಗೆ ಈಸಿ, ಓಕೆ. ಲೆಂತಿ ಕ್ವಶನ್ಸ್ ಇಲ್ಲ ಅಂತಂದರೆ ಅದನ್ನು ಅಟೆಂಡ್ ಮಾಡಿ, ಇಲ್ಲಾಂದರೆ ಅರ್ಥಮೆಟಿಕ್ ಅಟೆಂಡ್ ಮಾಡಿ. ಟೋಟಲ್ ಕ್ವಾಂಟಲ್ಲಿ ಅಟ್ಲೀಸ್ಟ್ 20 ಟಾರ್ಗೆಟ್ ಇಟ್ಕೊಂಡು ಹೋಗಿ. ಅಟ್ಲೀಸ್ಟ್ ಹೇಳ್ತೀರ, ನಾನು 25 ಟಾರ್ಗೆಟ್ ಇಟ್ಕೊಂಡ್ರೆ ಏನೂ ಹಾರ್ಮ್ ಇಲ್ಲ, ಬಟ್ ಅಟ್ಲೀಸ್ಟ್ 20 ನಾನು ಅಟೆಂಡ್ ಮಾಡ್ತೀನಿ ಅಂದ್ಕೊಂಡು
ಆ ಮೈಂಡ್ ಸೆಟ್ಟಲ್ಲಿ ಹೋಗ್ಬಿಟ್ಟು ಅಟೆಂಡ್ ಮಾಡಿ. ಆ್ಯಂಡ್ ಯಾರ್ಯಾರ್ದು ಇವತ್ತು ನಿನ್ನೆ ಎಕ್ಸಾಮ್ ಆಗಿದೆ ಅವರು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಟೆಂಪ್ಟ್ಸ್, ಶಿಫ್ಟ್ ಮೆನ್ಷನ್ ಮಾಡಿ ಆ್ಯಂಡ್ ಡೇ ಕೂಡ ಮೆನ್ಷನ್ ಮಾಡಿ ಇಫ್ ಪಾಸಿಬಲ್. ಅದರ್ವೈಸ್ ಅಟ್ಲೀಸ್ಟ್ ಅಟೆಂಪ್ಟ್ಸ್ ಆದರೂ ಮೆನ್ಷನ್ ಮಾಡಿ, ಅದ್ರ ಜೊತೆ ಕೆಟಗರಿ ಕೂಡ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.